FIR ಮಾಡಿಸೋ ತನಕ ಬಿಡಲ್ಲ. ಒಂದ್ ವೇಳೆ ಇವ್ರೇನಾದ್ರೂ ನಾಟಕ ಮಾಡಿದ್ರೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಬಂದು ನಿಲ್ಬೇಕಾಗುತ್ತೆ. ನೋಟಿಸ್ ಕೊಡಿದ್ರಿ ಏನು ನೀವು ರಿಪೋರ್ಟ್ ಇವಾಗ ನಾವು ಕೊಟ್ಟಿರೋಂತ ಕಂಪ್ಲೇಂಟ್ಗೆ ನೀವ್ ಏನ್ ಮಾಡಿದೀರಿ, ಯಾವ ಕ್ರಮ ಜರುಗಿಸಿದ್ರಿ, ಬಂದು ಉತ್ತರ ಕೊಡಿ ಅಂತ ಹೇಳಿ 28/7 ಡೇಟ್ ಕೊಟ್ಟಿದ್ದಾರೆ. 28/7 ಆಲ್ರೆಡಿ ಸಮನ್ಸ್ ಬಂದಿದೆ ಅಂತ ಮಾಹಿತಿ. 99 ಜನರ ವಿರುದ್ಧ ಒಟ್ಟು ನಾವು ಒಂದು ಕಂಪ್ಲೇಂಟ್ ನೇಮಕಾತಿ ಸಂಬಂಧ 75 ಜನ ಅಭ್ಯರ್ಥಿಗಳು, ಸುಮಾರು 14 ಜನ ನಿರ್ದೇಶಕರು, ಮತ್ತೆ ಆ ಪ್ಯಾನಲ್ ಅಲ್ಲಿ ನೇಮಕಾತಿ ಪ್ಯಾನಲ್ ಅಲ್ಲಿ ಇದ್ದಂತ ಲಿಂಗರಾಜು, MN ಸತೀಶ್, ಇತರೆ ಅಧಿಕಾರಿಗಳು, ಗೀತಾ ಆಗಿರ್ಬೋದು, ಆಮೇಲೆ ಈ ಪ್ರಶ್ನೆ ಪತ್ರಿಕೆನ ಮುದ್ರಣ ಮಾಡಿರುವಂತ ಸಂಸ್ಥೆ ಆಗಿರ್ಬೋದು, ಎಲ್ಲ ಸೇರಿ 75 ಜನರ ಜೊತೆಗೆ ನೇಮಕ ಆಗಿರುವಂತ ಅಭ್ಯರ್ಥಿಗಳು. ನಮ್ಮ ಆಗ್ರಹ ಏನು ಅಂತಂದ್ರೆ ತತ್ಕ್ಷಣಕ್ಕೆ ಈ 75 ಜನನ ತೆಗೆದು 1:5 ಮತ್ತೆ ಸ್ಟಾರ್ಟ್ ಮಾಡಿ. ಪ್ರಾಮಾಣಿಕರಾಗಿ 75 ಜನರಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೂ ಹುದ್ದೆ ಕೊಡಿ, ಅನ್ಯಾಯ ಮಾಡಬೇಡಿ. ಆಮೇಲೆ ನಾವು ಈ ಸಂಬಂಧ ಈ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಆಲ್ರೆಡಿ ಮನವಿ ಪತ್ರನ ಸಲ್ಲಿಸಿದೀವಿ. ಈ ನೇಮಕಾತಿನ ತಡೆ ಹಿಡಿದು CBI ಸಂಸ್ಥೆಗೆ ಈ ಪ್ರಕರಣನ ವಹಿಸಿ ಅಂತ ಕೇಳಿದೀವಿ. ನಾವು ಕಾಯ್ತಾ ಇದ್ದೀವಿ. ಇದುವರೆಗೂ ಅವ್ರು ಯಾವುದೇ ಕ್ರಮ ತಗೊಂಡು. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಸೊ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ, ಆ ಪ್ರಕರಣನ CBI ವಹಿಸಿ CBI ಮುಖಾಂತರ ತನಿಖೆ ಮಾಡಿದ್ದೆ ಆದಲ್ಲಿ ಇದರಲ್ಲಿ ಯಾರೆಲ್ಲ ಪಾತ್ರ ಆಗಿದ್ದಾರೆ, ಯಾವ ರೀತಿ ಬಂದಿದೆ, ಏನೇನ್ ಮಾಡಿದ್ದಾರೆ, ಸತ್ಯಾಸತ್ಯತೆ ಹೊರಗೆ ಬಂದು ಅವಕಾಶ ವಂಚಿತರಾಗಿರುವಂತ ಎಲ್ಲ 75 ಜನರಿಗೆ ನ್ಯಾಯ ಕೊಡಿಸ್ಲಿ ಅಂತ ಹೇಳಿ ಮಾನ್ಯ ಸರ್ಕಾರಕ್ಕೆ ನಾವು ಬರೆದಿದ್ದೀವಿ, ಕಾಯ್ತಾ ಇದ್ದೀವಿ. ನಾವು ಇದೊಂದು ಅಂತ್ಯ ಕಾಣ್ಲಿ ಅಂತ ಕಾಯ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ಹೈಕೋರ್ಟ್ ಅನ್ನ ಕದ ತಟ್ಟಿ ಅದಕ್ಕೆ ರಿಟ್ ಪಿಟಿಷನ್ ಸಲ್ಲಿಸಿ CBI ಅವ್ರನ್ನ ಇಳಿಸ್ಲಿಕ್ಕೆ ಹೋರಾಟನೂ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಮುಂದಿನ ವಾರ ದೆಹಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಜಂತರ್ ಮಂತರಲ್ಲಿ ನಾವು ಪ್ರತಿಭಟನೆ ನಡೆಸಿ ಮಾನ್ಯ ಕೇಂದ್ರ ಸರ್ಕಾರದ LOPs ಲೀಡರ್ ಆಫ್ ಆಪೋಸಿಷನ್ಸ್ ಇಬ್ರು ಸಹ ರಾಹುಲ್ ಗಾಂಧಿ ಅವರು ಮತ್ತೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಲ್ಲಿ ಭೇಟಿ ಮಾಡಿ ಈ ಸರ್ಕಾರಕ್ಕೆ ಸೂಚನೆ ಕೊಡಿ, ಈ ನೇಮಕಾತಿನ ಕ್ವಾಶ್ ಮಾಡಿ ಹೊಸದಾಗಿ 1:5 ಇಂಟರ್ವ್ಯೂ ಮಾಡಿ ಅವಕಾಶ ವಂಚಿತರನ್ನ ಬೋರ್ಡ್ ತನ್ನಿ, ಈಗ ಪಡೆದಿರೋಂಥ ಅವಕಾಶ ಪಡೆದಿರೋಂಥವ್ರನ್ನ ಕಿತ್ತಾಕಿ ಅಂತ ಹೇಳಿ ಮನವಿ ಮಾಡೋದ್ರ ಸಲುವಾಗಿ. ಯಾಕೆ ಅಂತಂದ್ರೆ ಇಲ್ಲಿ ನಾವೇನೇ ಬಾಯಿ ಮಾಡ್ಕೊಂಡ್ರು ಯಾರು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಡೆಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಜಾಗೃತಿ ಮೂಡಿಸಿ ಅಲ್ಲಿ ಲೋಕಸಭಾ ಆಪೋಸಿಷನ್ ಲೀಡರ್ ಮತ್ತೆ ರಾಜ್ಯಸಭಾ ಆಪೋಸಿಷನ್ ಲೀಡರ್ನ ಭೇಟಿ ಮಾಡಿ, ಯಾಕೆಂದ್ರೆ ಅವ್ರದೇ ಸರ್ಕಾರ ಇಲ್ಲಿರೋದು. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಲಂಚ ತಗೋಬೇಡಿ, ಲಂಚ ಕೊಡಬೇಡಿ ಅಂತ. ಆದ್ರೆ ಇದರಲ್ಲಿರೋದು ಬರೀ ಲಂಚಗುಳಿತನೇ. ಅಟ್ಲೀಸ್ಟ್ ಅವ್ರ ಕಾಲದಲ್ಲಾದ್ರೂ ಒಂದು ನ್ಯಾಯಯುತವಾದ ಕ್ರಮ ಅಥವಾ ಆದೇಶ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ಇದಲ್ಲದೆ ಈ ಕೋಆಪರೇಟಿವ್ ಸೊಸೈಟೀಸ್ ಎಲ್ಲಾನು ಕೇಂದ್ರ ಸಹಕಾರ ಇಲಾಖೆಗೆ ಒಳಪಡುತ್ತೆ. ಹಾಗಾಗಿ ಈ 512 ಕೋಟಿ ಹಿಂದೆ ಏನು ನಾವು ಪ್ರಸ್ತಾಪ ಮಾಡಿದ್ವಿ, ಅದ್ರ ಜೊತೆಗೆ ಇದನ್ನು ಸಹ ಅಮಿತ್ ಶಾ ರವರು ಮಾನ್ಯ ಕೇಂದ್ರ ಗೃಹ ಸಚಿವರು ಹಾಗೆ ಸಹಕಾರ ಸಚಿವರು, ಸೊ ಅವರನ್ನು ಸಹ ಭೇಟಿ ಮಾಡಿ ಇದ್ರ ಬಗ್ಗೆ ಬೆಳಕು ಚೆಲ್ಲಲು ಕ್ರಮ ವಹಿಸಬೇಕು, ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಮನವಿ ಮಾಡಕ್ಕೆ ನಾವು ದೆಹಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಸರ್. 28/7. ಆಮೇಲೆ ಒಂದು ಖುಷಿ ಏನು ಅಂತಂದ್ರೆ ಈ ನ್ಯಾಯಾಲಯದಲ್ಲಿ 15 ದಿವಸಕ್ಕಿಂತಲೂ ಜಾಸ್ತಿ ಡೇಟ್ಸ್ ಬರಲ್ಲ. ನಾವು ಸಾಮಾನ್ಯವಾಗಿ ಕೋರ್ಟ್ಗಳಿಗೆ ಹೋದ್ರೆ
2 ತಿಂಗಳು, 1.5 ತಿಂಗಳು, 3 ತಿಂಗಳು ಡೇಟ್ಸ್ ಬರುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ 15 ದಿವಸ ಸಿಗೋದು. 1 ವಾರ 3 ದಿನ. ನಮಗೆ 15 ದಿನದಲ್ಲಿ 4 ಡೇಟ್ ಸಿಕ್ಕಿದೆ. ನಮಗೆ 4ನೇ ಡೇಟ್ ಅಲ್ಲಿ ಆದೇಶ ಆಗಿದೆ. ಎವ್ರಿ ಡೇ ಆಗುವಂತ ಪ್ರಕರಣಗಳು ಸಹ ಅಲ್ಲಿದೆ. ತಾವ್ಯಾರಾದ್ರೂ ಅಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ. ಆ ಕೋರ್ಟ್ ಅಲ್ಲಿ 15 ದಿವಸಕ್ಕಿಂತ ಜಾಸ್ತಿ ನೋಟಿಸ್ ಕೊಡಲ್ಲ. 28ನೇ ತಾರೀಕು ಕೋಲಾರ ಪೊಲೀಸರು ಹೋಗ್ಬೇಕು, ಅಟೆಂಡ್ ಮಾಡಬೇಕು. ಅಲ್ಲಿ ಮತ್ತೆ ನಾವು ಏನಾಗುತ್ತೆ ಅಂತ ನೋಡಿ FIR ಮಾಡಿಸೋ ತನಕ ಬಿಡಲ್ಲ. ಒಂದ್ ವೇಳೆ ಇವ್ರೇನಾದ್ರೂ ನಾಟಕ ಮಾಡಿದ್ರೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಬಂದು ನಿಲ್ಬೇಕಾಗುತ್ತೆ.